ಗಂಗಕ್ಕ ಸುಮ್ಮನಿರಿ ಪಾಪ, ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಮಾಡಿರಿ? ಎಲ್ಲ ಸೇರ್ಕೊಂಡು ಯಾವ ಥರನೇ ಮಾಡಿಬಿಟ್ರು ನೋಡವ್ವ, ಯಾವ ಥರನೇ ಮಾಡಿಬಿಟ್ರು ನೋಡು. ಎಲ್ಲ ಸೇರ್ಕೊಂಡು ನನಗೆ ಭಾಳ ಮೋಸ ಮಾಡಿಬಿಟ್ರು. ಅಲ್ಲ, ನನ್ನ ಮಗಿನ ಮಕ್ಕನಾರು ನೋಡ್ಕೊಂಡಿವ್ರು ನನಗೋಸ್ಕರವ. ಬಿಡ್ಬೇಡ್ದಾಗಿತ್ತ ಮಗ, ಕೋರ್ಟ್ಗೆ ಕೇಸ್ ಹಾಕಿ ತಗೊಂಡೇ ಬಿಟ್ರಲ್ಲ. ಯಾಕೆ ಸುಮ್ಕಿರು ಸಿಕ್ಕಿಲ್ಲ? ನೀನೇ ಮೊದಲೇ ಚಿನ್ನದ ಮಾತಾಡ್ಬಿಟ್ಟು ಒಂದು 10-5 ಕೊಟ್ಬಿಟ್ಟು ಸುಮ್ಮನಿರ್ಸ್ಬೋದಾಗಿತ್ತು ನೋಡು. ಈಗ 50 ಲಕ್ಷದಲ್ಲಿ ಎಷ್ಟು ಭಾಗ? 4 ಭಾಗ ಕಣ್ಮಗ, 4 ಭಾಗ. ಆ ಕಂಬ್ಳಿಗೆ, ಆ ಚಿನ್ನನಿಗೆ, ನಮ್ಮ ಅತ್ತೆಗೆ, ನನಗೆ 4 ಭಾಗ ಆಯಿತು ನೋಡು. ಹಾಂ, ನಮ್ಮ ಅತ್ತೆನಾರೇ ಓಲಿ ತಗೋ ಅಂತ ಕೊಡ್ನಿಲ್ವಲ್ಲ ಮಗ. ಎಷ್ಟೆಷ್ಟು ಬತ್ತು? 12 ಕೊಟ್ಟರು. ಇನ್ನೊಂದು 2 ಲಕ್ಷ ಲಾಯರ್ ಖರ್ಚ್ಕೊಂತ ಅದೇನೇನೋ ಕಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಕಟ್ ಮಾಡ್ಕೊಂಡ್ರು. ಎಲ್ರಿಗೂ 12 ಲಕ್ಷ. ಅಲ್ಲ ಕಣ್ ಮಗ, ಹೆಂಗೆ ಮಗ ಜೀವನ ಮಾಡೋಣ 12 ಲಕ್ಷದಲ್ಲಿ? ಏನು ಮಾಡೋಣ? ಅಯ್ಯೋ ಆಂಟಿ ಸುಮ್ಮನೆ ಸಿಕ್ಕಿಲ್ಲ, ಪರವಾಗಿಲ್ಲ. ನೀನು ಏನು ಮಾಡಿರಿ? ಆ ದುಡ್ಡ ಡೆಪಾಸಿಟ್ ಹಾಕೊಂಡು ಬಂದಷ್ಟು ದುಡ್ಡಲ್ಲಿ ಜೀವನ ಮಾಡಿ ಇನ್ನೊಂದು ಕೆಲಸ ಬೇರೆ ಮಾಡೋಕ್ಕಾಗದು ನಿಮಗೆ? ಆಯ್ಕಿಲ್ಲ ಕಣವ, ಆಯ್ಕಿಲ್ಲ. ಅಲ್ಲ, ನನ್ನ ಮನೇನೆ ಹಾಳು ಮಾಡಿಬಿಟ್ರಲ್ಲವ, ಗುಡ್ಸಿ ಗುಂಟ ಅಂತ ಮಾಡಿಬಿಟ್ರು. ಏನೋ ದೇವರು ವರ ಕೊಟ್ಟರು, ಪೂಜಾರಿ ಕೊಡೋಕ್ಕಿಲ್ಲ ನನಗೆ. ನನ್ನ ಗಂಡ ದೇವ್ರು ನಂಗೆ ಮಾಡಿಸ್ಬಿಟ್ಟು ಹೋಗಿತ್ತು ನೋಡು. ಅದನ್ನು ನನ್ನಿಂದ ಕಿತ್ಕೊಬಿಟ್ರಲ್ಲ ಮನೆ ಹಾಳ್ರು. ಏನೂ ಆಯ್ಕಿಲ್ಲ. ಅವ್ರಿಗೆ ಒಳ್ಳೇದಾದ, ಆಳು ಬಿದ್ದು ಹೋಯ್ಕಿಲ್ವ, ಧೂಳು ಬಿದ್ದು ಹೋಯ್ಕಿಲ್ವಾ? ಯಾಕೆ ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಅರ್ಧ ನೀನು ಅವ್ರನ್ನ ವಿರೋಧ ಮಾಡ್ಕೊಂಡೆ ಬೇಡದ ಸಮಸ್ಯೆಗಳನ್ನೇ ಮೈ ಮೇಲೆ ಕೊಟ್ಕೊಂಡೆ. ನೀನು ಸುಮ್ಕಿರು, ಬೇಜಾರು ಮಾಡ್ಕೊಬೇಡ, ಸುಮ್ಮನಿರಕ. ಇನ್ನೇನು ಮಾಡಿ? ಅಲ್ಲ, ಮಾಟ ಜಾಟ ಮಾಡಿದ್ರು. ಮಾಟ ಜಾಟ ಮಾಡಿ ಯಾವ್ಯಾವ ಥರ ಮಾಡಿದ್ರು ನೋಡು. ಮಾಟ ಜಾಟ ಮಾಡಿಬಿಟ್ಟು ನಂತ ವಿದ್ಯುತ್ ದುಡ್ಡೆಲ್ಲ ಹೋಗಂಗೆ ಮಾಡಿಬಿಟ್ರಲ್ಲವ. ತರಕಾರಿ ವ್ಯಾಪಾರ ಮಾಡಿ ಇಟ್ಕೊಂಡಿದ್ದ 5 ಲಕ್ಷ ದುಡ್ಡು ಹೋಯ್ತು. ಮನೇಲಿ ಒಂದು ಒಡವೆ ಇಲ್ಲ, ಒಂದು ವಸ್ತ್ರ ಇಲ್ಲ ಕಣ್ಮಗ. ಲಾಯರ್ ಪೀಜ್ಗೆ ಅಂದ್ಬಿಟ್ಟು ಎಲ್ಲನೂ ಮಡಗ್ಬಿಟ್ಟೆ ಗೊತ್ತಾ. ಕೊನೆಗೆ ಒಂದು ಜೊತೆ ವಾಲೆ ಇದ್ದು ಅವನು ಸ್ಕೂಲ್ಗೆ ಹೋಗ್ಲಿ ಅಂದ್ಬಿಟ್ಟು ಅವನು ಮಡಗ್ಬಿಟ್ಟೆ. ಈಗ ಒಂದು ಕಾರ್ಯ ಕಟ್ನೆಗೂ ಒಂದು ಒಡವೆ ಇಲ್ಲ. ಈ ಥರ ಪರಿಸ್ಥಿತಿ ಆಗೋಯ್ತಲ್ಲ ನನಗೆ. ಯಾಕೆ ಹಿಂಗೆ ದೇವ್ರು ಈ ಥರ ಶಿಕ್ಷೆ ಕೊಟ್ಟ? ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಯ್ಕಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅಯ್ಯೋ ಸಿಕ್ಕಿಲ್ಲ, ಸುಮ್ಮನಿರಕ. ಏನು ಮಾಡೋಕ್ಕಾಗೋದು? ಅಯ್ಯೋ ನೀನು ಚಿನ್ನುಗೆ ಒಂದು 10-15 ಕೊಟ್ಬಿಟ್ಟಿದ್ರು ನಡೆಯೋದು. ಇಲ್ಲ ಸಾವಿತ್ರಮ್ಮ ನಿಂತ ಇಟ್ಕೊಬಿಟ್ಟಿದ್ರೆ ಅವಮ್ಮ ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೇಸ ನಡೆಯೋಕೆ ಬಿಡ್ತಿತ್ತಿಲ್ಲ ಬಿಡು. ಅವ್ರು ಹಾಕಕ್ಕೂ ಹೋಯ್ತಿತ್ತಿಲ್ಲ. ಸಾವಿತ್ರಮ್ಮ ಇಲ್ಲಿಂದ ಹೋದ್ಮೇಲೆ ತಾನೇ ಈ ಥರ ಆಗಿದ್ದು. ಮನಾಳಿ ಆ ಮನಾಳಿಯಿಂದನೇ ಕಣವ ಇಷ್ಟೆಲ್ಲ ಆಗಿರೋದು. ಲೋಪರ್ ಮುಂಡೆ ನನ್ನ ಮಗ ಅವಳನ್ನ ಹೆಸರು ಬರ್ದಾನೆ. ಅವಳಿಗೆ ಸೇರ್ ತಕ್ಕೋದು ಹೊರ್ತು ಯಾರಿಗೂ ಅಲ್ಲ. ಯಾರು ಬಾಯಿ ಹಾಕೊಂಡು ಹೋಗ್ಬೇಡಿ ಅಂತ ಹೇಳೋಕ್ಕಾಯ್ತಿತ್ತಿಲ್ಲ ಗರ್ತಿ. ನನಗೂ ಬೇಕು ಅಂದ್ಬಿಟ್ಟು ಇಸ್ಕೊಡ್ಲಲ್ಲ ಅವ ಅಮ್ಮನ ದುಡ್ಡು. ಅದು ಅವ್ರಾರು ಮಡಿಕೋಬೋದು, ಇಲ್ಲ ಪದ್ಮನ್ಗಾರು ಕೊಡ್ಬೋದು. ಏನಾರು ಮಾಡ್ಕೊತಾಳೆ ಕಾಣ್ಲಾ, ಎಲ್ಲನೂ ಕಂಡಾಳ ಹತ್ತು ಕಾಣ್ಲಾ, ಏನಾರು ಮಾಡ್ಕೊಂಡು ಸಾಯ್ಲಾಕ ನಮಗೇನು ನಿಜವಾಗ್ಲೂ ಒಟ್ಟಿಗೆ. ಅಯ್ಯೋ ಹೋಗು, ಒಸಿ ಬೇಜಾರಾಯ್ಕಿಲ್ಲ ಕಣವ. ನನಗಂತೂ ಸಖತ್ತು ಬೇಜಾರಾಯ್ತದೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗಕ್ಕಿಲ್ಲ ತೂ ಪಾಟಿ ಬೇಜಾರಾಯ್ತದೆ. ಅಯ್ಯೋ, ನನ್ನ ಜೀವನ ಹಾಳು ಮಾಡಬೇಕು ಅಂತ ಎಷ್ಟೆಷ್ಟು ಜನ ಹೊಂಚಾಕೊಂಡು ಕುಂತಿದ್ರು ನೋಡು. ಯಾವ ಥರ ನನ್ನಿಂದ ದುಡ್ಡ ಕಿತ್ಕೊಬಿಟ್ರು ಅಂತದ್ದು ಲೋಪರ್ ಮಾಡೋರು. ಒಳ್ಳೇದಾದ ಯಾಕೆ ಕೊಟ್ಟೋಯ್ತಾರೆ ಅವ್ರು? ಹಾಳು ಬಿದ್ದೋಯ್ತಾರೆ, ಧೂಳು ಬಿದ್ದೋಯ್ತಾರೆ ಅವರು. ಉದ್ಧಾರ ಆಯ್ಕಿಲ್ಲ ಅವರು. ನಿಜವಾಗ್ಲೂ ಹಾಳು ಬಿದ್ದು ಧೂಳು ಬಿದ್ದು ಹೋಯ್ತಾರೆ. ಸಿಕ್ಕಿಲ್ಲ, ಸುಮ್ಮನಿರಕ್ಕ. ಧೈರ್ಯ ತನಕ ಯಾವತ್ತಿದ್ರು ಅವಳಿಗೂ ಸೇರ್ಬೇಕಾಗಿತ್ತಲ್ವ. ಅವಳು ಮಗಳಲ್ವಕ್ಕ. ಏನು ಮಾಡಿಯೇ? ಸುಮ್ಮನಿರು ಆಯ್ತು ಪಾಪ. ನೋಡಿದ್ರು ಅಟ್ಟು ಹೊಡಿತದ ನಿನ್ನ. ಅಯ್ಯೋ ಏನು ಮಾಡಂಗಿಲ್ಲ ಕನಕ, ಏನು ಮಾಡಂಗಿಲ್ಲ. ಎಲ್ಲ ಬಿದ್ದಿಯಾಟ. ಸುಮ್ಕಿರು. ಸುಮ್ಮನೆ ನೀನು ಅಮ್ಮನ್ನ ಪುಸಿ ಮಾಡ್ಕೊಂಡು ಇಸ್ಕೋಬೇಕಾಗಿತ್ತು ನಿನ್ಕ. ಸುಮ್ಕಿರು ನಿಂತವು. ಅವಳನ್ನೇ ನೋಡ್ಕೊಂಡಿದ್ರು ನೀನು. ಅವ್ರು ಯಾವ ಕೇಸ್ನ ಹಾಕಕ್ಕೆ ಹೋಯ್ತಿತ್ತಿಲ್ಲ, ಏನೂ ಇಲ್ಲ. ನಾವು ಅಮ್ಮನ ಕೊಟ್ಟು ಆಡಿ ಚೋಡಿ ಆಡ್ಕೊಂಡು ನಿಂತ್ಕೊಂಡಿತ್ತು. ಇವತ್ತು ನಿನ್ನ ಪರಿಸ್ಥಿತಿ ಹಿಂಗಾಗಿರೋದು. ಇನ್ಮೇಲೆ ಅರಿಯ ಯಾವ ಸುದ್ದಿಗೆ ಹೋಗ್ಬೇಡ, ಸುಮ್ಮನಿರು. ಯಾಕೆ ಹೋಗೋಣ? ಯಾವ ಸುದ್ದಿಗೆ ಹೋಯ್ಕಿಲ್ಲ, ಏನೂ ಇಲ್ಲ ಕಣವ. ಆ ದುಡ್ಡಲ್ಲಿಯ ನೋಡೋದ ಮುಂದಕ್ಕೆ ತರಕಾರಿ ವ್ಯಾಪಾರ ಮಾಡೋಕೆ ಅದನ್ನೇ ಯತ್ನೆ ಮಾಡ್ತೇವೆ. ನೀನು ನೋಡ್ತೀನಿ ಕಣ್ಮಗ. ಏನು ಮಾಡೋದು ಏನೋ ಅದೊಂದಿಷ್ಟು ಕಾಸು ಕಳ್ತಾರಂತೂ ಇನ್ನೇನೂ ಇಲ್ಲ. ಈಗ ನಾನೇನೋ ಆಸ್ತಿ ಗೀಸ್ತಿ ನನಗೇನು ಆಸ್ತಿ ಕೊಟ್ಟಿದ್ದಾರೆ ಬೇ. ಏನಾದ್ರು ಆಸ್ತಿ ಸುದ್ದಿ ಹೇಳಿದ್ರೆ ಅದಕ್ಕೂ ಭಾಗಕ್ಕೆ ಕೇಸ್ ಹಾಕ್ಬಿಟ್ಟು ಭಾಗ ತಗೋತಾರೆ. ಅಯ್ಯೋ ಏನು ಮಾಡೋದು ಏನೋ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಿಮ್ಮವ್ವ ನಿಮ್ಮಪ್ಪ ಯಾರೂ ಬಂದಿಲ್ಲಕ್ಕ? ಬೇವರ್ಸಿ ಮುಂಡೆ ಅವ್ವ ಯಾರೂ ಬಂದಿಲ್ಲ ಕಣವ. ತಿರುಗಿ ನೋಡೋಕ್ಕಿಲ್ಲ. ಕಾಸಿದ್ದೀರು ಬರೋರು ನಂತ. ಕಾಸಿಲ್ಲ. ಯಾಕೆ ಬಂದರು? ಸುಮ್ಮನೆ ಕಾಸಿಲ್ಲ, ಕರಿಮಣಿ ಇಲ್ಲ ಪಪ್ಪ ಬಂದ್ಬಿಟ್ಟಾರ. ದುಡ್ಡಿದ್ರೆ ಬೆಲೆ ಕಂಡು ಸುಮ್ಕಿರು ಮನ್ಸೂನ್ಗೆ. ಇಲ್ದವ್ರೆ ಯಾವ ನಾಯಿ ಕೊಡೋ ಅಂತ ಬೆಲೆನೂ ಮನ್ಸೂನ್ಗೆ ಇರೋಕ್ಕಿಲ್ಲ ಕಣ್ಮಗ. ನಿಜವಾಗ್ಲೂ ಆ ಪಾರ್ಟಿ ಬೇಜಾರಾಯ್ತದ ನನಗಂತೂ. ಹೊಸಿ ಬೇಜಾರಾಯ್ಕಿಲ್ಲ ಕಣ್ಮಗ. ಆಯಿತು ಸುಮ್ಮನಿರೇಕ, ಬೇಜಾರು ಮಾಡ್ಕೊಬೇಡಿ. ನೀ ಏನು ಮಾಡಿರಿ? ಸುಮ್ಮನಿರಿ ಆಯಿತು. ಬರ್ತಾರೆ ಸುಮ್ಕಿರಿ. ಬರ್ದಾನೆ ಇದ್ದಾರ ಕೆಲಸ ಇದ್ದದೇನೋ ಬರೋದು ಬೇಡ. ಹಾಕು ಬಂದೇನು ಎದ್ದು ನಿಲ್ಸಿದ್ದೀರ, ಎತ್ಕೊಳಿಸ್ತೀರ ನನ್ನ. ಬರ್ದಾರ ಇರಲಿ ಬಿಡು. ಏನಂತ ಅಲ್ಲಿಗೆ ಕೆಡ್ಸ್ಕೊಳಕ್ಕಿಲ್ಲಕ್ಕಂತ. ನೀನು ಏನಾರು ಅನ್ಕೋ. ಯಾವಳಾರು ಬರಲಿ, ಯಾವನಾರು ಬರಲಿ, ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ನನ್ನ ಭಂಗ ಎಷ್ಟು, ನನ್ನ ಕೆಲಸ ಎಷ್ಟು, ನಾನು ಅಷ್ಟೇ. ಯಾರು ಸವಸನೂ ಬೇಡ, ಯಾವ ಅವ್ವನೂ ಬೇಡ, ಯಾವ ಅಪ್ಪನೂ ಬೇಡ, ಯಾರು ಬೇಡ. ನಮ್ಮ ಕಷ್ಟಕ್ಕೆ ಯಾರೂ ಆಯ್ಕಿಲ್ಲ. ನಮ್ಮ ಕಷ್ಟ ನಾವೇ ಬಗೆಹರಿಸ್ಕೋಬೇಕು. ಈಗ ನೋಡು ಎಲ್ಲ ಸೇರ್ಕೊಂಡು ಯಾವ ಥರ ಕಿತ್ಕೊಬಿಟ್ರು ನನ್ನ ದುಡ್ಡು ಅಂತ. ಒಳ್ಳೇದಾಯ್ಕಿಲ್ಲ. ಹಾಳು ಬಿದ್ದೋಯ್ತಾರೆ, ಧೂಳು ಬಿದ್ದೋಯ್ತಾರೆ. ಮಾತಾಡಿ ಚೆಂದಾಗಿ ಬಿಸಿಲು ನಿಂತ್ಕೊ ಉಗ್ದು ಉಪ್ಪು ಹಾಕ್ಬಿಡೋದು ಅನ್ಕೊಂಡೆ.
ಲಾಯರ್ಗಳು ಮಾತಾಡಬೇಡಿ, ಅದು ತೊಂದರೆ ಆಯ್ತದ ನಿಮಗೆ ಅಂದವ್ರೆ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ನೀವು ಏನು ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಕಿರಿ. ಈಗ ಅದು ಬೇರೆ ಈಗಿರೋ ದುಡ್ಡು ಕಿತ್ತಿ ಅವ್ರ ಕಡೆ ಕೊಟ್ಕಿಡಂಗೆ ಅದದು. ಅಯ್ಯೋ ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ ಕಣವ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ. ಯಾಕೆ ಸುಮ್ಮನೆ ಜಾಸ್ತಿ ಮಾತಾಡಬೇಕು ಅಂದ್ಬಿಟ್ಟು. ನಿಜವಾಗ್ಲೂ ಒಸಿ ಬೇಜಾರಾಯ್ಕಿಲ್ಲ ಕಣವ, ಒಸಿ ಬೇಜಾರಾಯ್ಕಿಲ್ಲ ನನಗೆ. ಎಷ್ಟು ಬೇಜಾರಾಯ್ತದೆ ಗೊತ್ತಾ, ತುಂಬ ಬೇಜಾರಾಯ್ತು ನನಗೆ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ. ಯಾರಿಗೆ ಬೇಕು ಈ ಜನ್ಮ ಅನ್ಸ್ಬಿಟ್ಟದೆ ನನಗಂತವೇ ಗೊತ್ತಾ. ಅಯ್ಯಪ್ಪ ದೇವ್ರೆ. ಸಿಕ್ಕಿಲ್ಲ ಸುಮ್ಮನಿರೇಕ, ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ. ಏನು ಮಾಡೋಕ್ಕಾಗಿಲ್ಲಕ್ಕ, ನೀನೇನು ಮಾಡೋಂಗಿಲ್ಲ, ಸುಮ್ಮನಿರಿ ಆಯಿತು. ಏನು ಹಣೆ ಬರೋ ತಂದಿದ್ದನು ಮಗ ನಾನು, ಏನು ಹಣೆ ಬರೋ ತಂದಿದ್ದನು ನನಗೆ. ಈ ಥರ ದೇವರು ಶಿಕ್ಷೆ ಕೊಡ್ತಾವನಲ್ಲಿ ಹೇಳು. ಆಯಿತು ಸುಮ್ಮನಿರೇಕ, ಆಯಿತು ಸುಮ್ಮನಿರಿ. ಏನು ಮಾಡಿರಕ್ಕ ಬಂದಿದ್ದಾರೆ ನೀವು ಸ್ವೀಕರಿಸ್ಕೊಂಡು ಹೋಗಬೇಕು. ಸುಮ್ಮನಿರಿ ಆಯಿತು, ಬೇಜಾರು ಮಾಡ್ಕೊಬೇಡಿ, ಸುಮ್ಕಿರಿ. ಹೇಳಕ್ಕ ಹೇಳಿ ಊಟ ಮಾಡಿ, ಹೇಳಿ ಕೈ ಕಾಲು ತೊಗೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡ ಕಣವ, ಬೇಡ. ಅಡುಗೆ ಮಾಡಿದ್ದೀರೋ ಇಲ್ವೋ ಥರನ ಊಟವ? ಮಾಡಿಲ್ಲ ಕಣವ, ಅಡುಗೆ ಮಾಡಿ ನೀವು ಊಟ ಮಾಡಿಲ್ಲ. ಅಯ್ಯೋ ಯಾವ ಊಟ ಮಾಡಿ ನೆಮ್ಮದಿನೇ ಇಲ್ಲ ಮನ್ಸಿಗೆ. ಅಯ್ಯೋ ನಾನೊಬ್ಳು ಒಂಟಿಯಾಗಿ ಸಿಕ್ಬಿಟ್ಟೆ ಅಂದ್ಬಿಟ್ಟು ಎಲ್ಲ ಸುತ್ತಮುತ್ತ ಸೇರಿಸ್ಕೊಂಡು ನನ್ನ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಅಂತ ಯೋಚನೆ ಮಾಡ್ಕೊಂಡು ಈಗ ಎದ್ದಿದ್ದು ಕಣ್ಮಗ ಮನೆಗಿದೆ, ಎದ್ದಿರ್ತಿಲ್ಲ ಮ್ಯಾಕೆ. ಏನು ಈ ಥರ ಆಡ್ತಾರಲ್ಲ ಅಂತ ಹುಸಿ ಬೇಜಾರಾಯ್ತಿದ್ದಿಲ್ಲ ನನಗೆ. ಆ ಪಾರ್ಟಿ ಬೇಜಾರಾಯ್ತಿತ್ತು. ಅದಕ್ಕೆ ಮನೆಗಿದೆ ತೆಗೆ. ಆಮೇಲೆ ಎದ್ದು ಊಟ ಮಾಡಿದ್ರೆ ಆಯ್ತದೆ ಅಂದ್ಬಿಟ್ಟು 4 ಭಾಗ ತಗೊಬಿಟ್ರಲ್ಲ ನಂದು ಊಟ. ನಾ ತಿನ್ನಿಲ್ಲ ಉಣ್ಣಿಲ್ಲ, ದುಡ್ಡ ಮಡಗಿದೆ ಕಣ್ಮಗ, ಮಡಗಿದೆ ದುಡ್ಡ ಅಚ್ಚುಕಟ್ಟಾಗಿ. ನನ್ನ ಮಗನಿಗೆ ಆಯ್ತದೆ ಅಂತ ನನ್ನ ಮಗಿನ ಬಾಯಿಗೆ ಅಣ್ಣ ಮಣ್ಣು ಹಾಕೋರೆಲ್ಲ ಅವ್ರಿಗೆ ಒಳ್ಳೇದದ ಮಗ. ನನ್ನ ಮಗಿನ ಬಾಯಿಗೆ ಮಣ್ಣು ಹಾಕಿದ್ರೆ ಒಳ್ಳೇದದ ಅವ್ರಿಗೆ. ಯಾಕೆ ಕೊಟ್ಟೆ ಹೋಗೋದವರು, ಯಾಕೆ ಕೊಟ್ಟು ಹೋಯ್ತಾರೆ, ಹಾಳು ಬಿದ್ದು ಹೋಯ್ತಾರೆ. ನಿಜವಾಗ್ಲೂ ಒಳ್ಳೇದಾಯ್ಕಿಲ್ಲ ಕಣ್ಮಗ ಅವ್ರಿಗೆ, ಒಳ್ಳೇದಾಯ್ಕಿಲ್ಲ. ಹಾಳು ಬಿದ್ದು ಉಳು ಬಿದ್ದು ಹೋಯ್ತಾರೆ ಮಾತ್ರ, ಒಳ್ಳೇದಂತೂ ಆಯ್ಕಿಲ್ಲ ಅವ್ರಿಗೆ. ಆಯಿತು ಸುಮ್ಮನಿರೇಕ, ಬೇಜಾರು ಮಾಡ್ಕೊಬಿಡಿ, ಸುಮ್ಕಿರಿ ಪಾಪ. ಅಯ್ಯೋ ನಿಮ್ಮ ನೋಡಿದ್ರೆ ನನಗೂ ಭಾಳ ಹೊಟ್ಟೆ ಉಳಿತದೆ ಕಣಕ. ಅದು ಏನು ಮಾಡಿರಿ ಹೇಳಿ. ಅಯ್ಯೋ ಎಲ್ಲ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಇರುವಾಗಿರ್ಬೇಕ ಅಷ್ಟೇ ಕಣವ, ಅಷ್ಟೇ. ಮುಂಡೆಯವ್ರಿಗೆ ದೇವರೇ ಭಗವಂತನೇ ತೋರಿಸ್ಲಿ, ನನಗನ್ನೇ ಮಾಡ್ದವ್ರಿಗೆ. ಅದೇನೋ ನಿಮ್ಮ ಚಿನ್ನದು ಎಂಗೇಜ್ಮೆಂಟ್ ಅಂತಲಕ್ಕ ಇನ್ನೊಂದು 15 ದಿವಸಕ್ಕೆ ಯಾವಳು ಏನಾರು ಮಾಡ್ಕೊಳ್ಳಾಕು, ನನಗೇನು ಎಂಗೇಜ್ಮೆಂಟ್ನಾರು ಮಾಡ್ಕೊಳ್ಳಿ, ಕೋಣೆನಾರು ಮಾಡ್ಕೊಳ್ಳಿ. ಅವ್ರು ಕಟ್ಕೊಂಡು ನನಗೇನು. ನಮ್ಮ ಬಗ್ಗೆನೇ ತಲೆ ಕೆಡ್ಸ್ಕೊಳ್ದಾದ್ಮೇಲೆ ನಾವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ತಾಯಿ? ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳು? ಅವ್ರು ಇದ್ರೆ ಎಷ್ಟು ಸತ್ತರೆ ಎಷ್ಟು, ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕಿಲ್ಲ ನಾವು. ನಿಜವಾಗ್ಲೂ ಅಪ್ಪ ದೇವರೇ ಭಗವಂತ. ಯಾವ ಥರ ಜನಗಳು ಅಂದರೆ ನಿಜವಾಗ್ಲೂ ಅಪ್ಪ ಎಷ್ಟು ಬೇಜಾರಾಯಿತು ಗೊತ್ತಾ ತಾಯಿ ನನಗೆ, ಎಷ್ಟು ಬೇಜಾರಾಯಿತು ಅಂತವ ಹೇಳೋಕೆ ಸಾಧ್ಯ ಕಣವ. ಅಷ್ಟೊಂದು ಬೇಜಾರಾಯ್ತದ ನನಗೆ. ಅವ್ರ ಮನೆ ಕಾರ್ಯಕ್ಕೆ ಹೋಗ್ಬೇಕಾ, ಕಟ್ನೆಗೆ ಹೋಗ್ಬೇಕಾ, ಸರಿ ಅಕ್ಕ ಹಿಂಗೆ ಆಗದೆ ಅಂದ್ಬಿಟ್ಟು ಒಂಚೂರು ಧೈರ್ಯ ಹೇಳಿಲ್ಲ. ಅವಳೆ ಕೇಸ್ ಹಾಕ್ಸವಳೆ, ಇನ್ನೆಲ್ಲಿ ಧೈರ್ಯ ಹೇಳಕ್ಕೆ ಬಂದವಳು ಅವಳು. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ಧೂಳು ಬಿದ್ದೋಗ್ಲಿ, ಅವ್ರು ಯಾಕೆ ಕೊಟ್ಟೋಗ್ಲಿ, ನನ್ನ ಸಾಪ ಅವ್ರು ತಟ್ಟದೆ. ಆಯಿತು ಸುಮ್ಮನಿರಿ, ಬೇಜಾರು ಮಾಡ್ಕೊಬಿಡಿ, ಸುಮ್ಮನಿರಿ ಗಂಗಕ್ಕ. ನಡ್ರಿ ನೀವು, ನಡ್ರಿ ಫಸ್ಟ್ ಊಟ ಮಾಡಿ ನಡೀರಿ. ಮಾಡ್ತೀನಿ ಕಣವ. ಹೇಳಿ ಒಂಚೂರ ಹೇಳಿ ನಡ್ರಿ, ಈಗ ಸ್ವಲ್ಪ ಊಟ ಮಾಡಿ ನಡೀರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.